ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರ ಒಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದ್ರು CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ. ಮಾಟ ಮಂತ್ರ ಮಾಡಕ್ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM? ಇವ್ರು ಮಾಡಿದ್ರೆ ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ತರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸರ್. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. CM ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಇಲ್ಲಪ್ಪ, ನಮ್ಗೇನು ಆಕ್ಟಿವ್ ಆಗಿದ್ದಾರಪ್ಪ, ನಮ್ಗೆ ನಂಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಮಾಧ್ಯಮದವ್ರಿಗೆ ಅಸಹಾಯಕರಾಗಿದ್ದಾರೆ ಅಂತ ಅವ್ರ ಆಪ್ತರು ಹೇಳ್ತಾ ಇದ್ದಾರೆ. ಅವ್ರ ಆಪ್ತರು ಹೇಳ್ತಾ ಇದ್ದಾರೆ, ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ CM ಅವ್ರ ಆಪ್ತರೇ ಅಪ್ಪ. ನಮ್ಮನ್ನ ದೂರ ಮಡಗಿದ್ದೀರಾ ನಮ್ಮನ್ನ? CM ಆಪ್ತತೆಯಿಂದ ದೂರ ಮಡಗಿದ್ದೀರಾ ನಮ್ಮನ್ನ? ನಾವು ಆಪ್ತರಿದ್ದೀವಿ. ಆ ಥರ ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಆಕ್ಟಿವ್ ಆಗಿದ್ದಾರೆ, ಸಹಜ. ಸಹಜ. ಅದು ಜಾಸ್ತಿ ಮೊದಲಷ್ಟು ಆಕ್ಟಿವ್ ಆಗಿಲ್ಲದೆ ಇದ್ರು ಆಡಳಿತ ಚುರುಕವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ CM ಅವ್ರಿಗೆ. ವಿಚಾರವಾಗಿ ಸಾಕಷ್ಟು ತಲೆದಂಡುಗಳಾಯ್ತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡುಗಳು ಏನಾಯ್ತು ಸರ್? ಅವ್ರನ್ನ ರಕ್ಷಣೆ ಮಾಡಕ್ಕಾಗ್ಲಿಲ್ಲ CM ಅವ್ರಿಗೆ. ಈ ತರ CM ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡಕ್ ಆಗ್ತಿಲ್ಲ ಅನ್ನೋ ಆರೋಪ ರಾಜಣ್ಣ ಅವ್ರದ್ದು. ರಾಜಣ್ಣ ಅವರು ಯಾವ ಇದ್ರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದ್ರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಪಕ್ಷದ ಅಧ್ಯಕ್ಷರ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ ಕೆಲವರು. ಮಾಡ್ಬೋದು, ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮರು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವ್ರು ಹೈಕಮಾಂಡ್ ಎಲ್ರಿಗೂ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದ್ರೆ 23 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ. ಈ ತರದ ಬೆಳವಣಿಗೆಗಳನ್ನು ಸಹಿಸಕ್ಕಾಗಲ್ಲ, ಮುಂದೆ ಬುದ್ಧಿ ಕಲಿಸ್ತೇವೆ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದವ್ರು. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡೈತಾ ನಿಮ್ಗೆ? ಯಾರೋ ಅವ್ರ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂತ. ಒಳ್ಳೇದದು, ಕಟ್ಲೆ, ಏನು ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರಲಿ. ರೈತ ಸಂಘ ಒಂದು ಸರಿಯಾಗಿ ಪಕ್ಷ ಕಟ್ಟಿರ್ಲಿಲ್ವಾ? ಅವರು ಒಂದು ಪಕ್ಷ ಮಾಡಿರ್ಲಿಲ್ವಾ? ಅವರು ಒಂದು ಮಾಡಲಿ, ಏನು ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಿದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಅವರೆಲ್ಲ ಸೇರಿ ತುಂಬ ಪ್ರಯತ್ನ ಮಾಡಿದವರು. ಏನಾರ ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು ಎಲ್ಲರೂ ಡೆಲ್ಲಿಗೆ ಹೋಗಿ ಬಂದ್ರು ಸಚಿವರು, ಹಿರಿಯ ಶಾಸಕರುಗಳು. ಏನು ನಿಮ್ಗೆ ಸ್ಪಷ್ಟತೆನೇ ಸಿಗ್ಲಿಲ್ಲ, ಭರವಸೆ ಸಿಗ್ಲಿಲ್ಲ. ತಾವು ಹೋಗ್ಬೇಕಾಗಿತ್ತು ಯಾವಾಗ ಸರ್? ಇಲ್ಲ, ನಮಗೆ ಅವರು ಅವಾಗ ನಾವು ಹೇಳ್ದೋ, ನಾವು ಅಂಬೇಡ್ಕರ್ ಜಯಂತಿ ಇತ್ತು ನಮಗೆ. ಅಂಬೇಡ್ಕರ್ ಜಯಂತಿ ಬಹಳ ಮುಖ್ಯ ನಮಗೆ. ನಮ್ಮ ಮಂತ್ರಿಗಿರಿಗಿಂತ ಅಂಬೇಡ್ಕರ್ ಜಯಂತಿ ಮುಖ್ಯ ನಮಗೆ. ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕಪ್ಪ. ಅದು ವರ್ಷಕ್ಕೊಂದ್ಸರಿ ಬರೋದು. ನಾನು ಅಂಬೇಡ್ಕರ್ ಜಯಂತಿ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಜಯಂತಿ ಆದ್ಮೇಲೆ ಒಂದು ಮೀಟಿಂಗ್ ಕರೀರಿ, ಎಲ್ಲ ಒಟ್ಟಿಗೆ ಹೋಗೋಣ ಅದು. ಇಲ್ಲ ನಾವು ಈಗಲೇ ಹೊರಟ್ಬಿಟ್ಟಿದ್ದೀವಿ ಅಂದ್ರೆ ನೀವು ಹೋಗ್ಬಿಟ್ರಪ್ಪ, ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತೇಳಿ ನಾನು ಅದನ್ನ ಹೋಗ್ಲಿಲ್ಲ. ನಾನು ಅಂಬೇಡ್ಕರ್ ಜಯಂತಿಲಿ ಭಾಗವಹಿಸ್ತೀನಿ. ಅದಿನ್ನೂ ನಾನು ಕರೆದಿಲ್ಲ. ಕರೆದ್ರೆ ನಾನು ತಮ್ಮ ಮತ್ತೆ ಮೀಟಿಂಗ್ ಅನ್ನು ಕರೀತಾರೆ. ಅದೇ ಅವ್ರೇನೋ ಕರೆದ್ರೆ ತಮ್ಮ ಗಮನಕ್ಕೆ ತರ್ತೀನಿ. ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ, ಸುರ್ಜೇವಾಲ ಅವ್ರನ್ನ ಭೇಟಿ ಆದ್ರೂ ಒಂದೇನು ಸ್ಪಷ್ಟ ನಿರ್ಧಾರ ಸಿಕ್ತಿಲ್ವಲ್ಲ ಸರ್ ಅಂತ. ಇದನ್ನ ಇನ್ನೂ ಮುಂದುವರಿಯುತ್ತಾ? ಹೀಗೆ ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಸಮಯ ಬಂದಾಗ ಎಲ್ಲ ಕೂಡ ಆಗ್ತವೆ. ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಈ ತಮಿಳುನಾಡು ಚುನಾವಣೆ ಇದೆ. ಆ ಚುನಾವಣೆಗಳೆಲ್ಲ ಆಗಬೇಕು, ರಿಸಲ್ಟ್ಗಳು ಬರಬೇಕು. ರಿಸಲ್ಟ್ಗಳು ಬಂದಮೇಲೆ ಆಮೇಲೆ ರಾಜಕೀಯ ಅದರದ್ದೇ ಆದಂಥ ತಿರುವನ್ನ ತೆಗೆದುಕೊಂತದೆ. ಸರ್, ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನೋ JDS ಹೋಗ್ತಾ ಇದ್ದಾರೆ ಚರ್ಚೆ ಇದೆ. ನಿಮ್ಮ ಹೂವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಇರಲ್ಲ. ಎಲ್ಲ ಹೋಗ್ಬಿಡ್ತಾನೆ ಜಮೀರಣ್ಣ JDS. ಅವನೇನೋ ಸ್ಟೇಟ್ಮೆಂಟ್ ಕೊಟ್ಟವನ. ನೆನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ? ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳೋಣ ಅಂತ. ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಇಂಟರ್ನಲ್ ಏನಾರು ಇದೆಯಾ? ನೀವು ಹೇಳ್ಬೇಕು ಸರ್. ನನಗೆ ನಾವು ಆಪ್ತರಿದ್ದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಡ್ಬಂದವನು ಅವನೇನೆ.
ನಾವು ದಳದಲ್ಲಿದ್ದಾಗ ಬೇಡಪ್ಪ ನಾವು ಕಾಂಗ್ರೆಸ್ಗೆ ಹೋಗೋಣ ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಡ್ಬಂದು ನಾವೇನೆ ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು ಒಬ್ಬನೇ ಹೋಗ್ಬಿಡ್ತಾನ. ಈಗ ಬಂದವರೆಲ್ಲರೂ ಒಟ್ಟಿಗೆ ಕರ್ಕೊಂಡು ಕರ್ಕೊಂಡು ಹೋಗ್ಬೇಕು, ಅವ್ನ ಜವಾಬ್ದಾರಿ ಅಲ್ವಾ, ಕರ್ಕೊಂಡ್ ಬಂದಿರೋ ನಾವು ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ನ. ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನ ಉಪಮುಖ್ಯಮಂತ್ರಿ ಮಾಡ್ತಾರ JDS ನಲ್ಲಿ, ಏನೋ ತೀರ್ಮಾನ ಆಗ್ಬೇಕಲ್ಲ. ಅದೆಲ್ಲ ಸುಮ್ನೆ ಇಲ್ಲಿಂದ ಖಾಲಿ ಕೈಯಲ್ಲಿ ಹೋಗೋದು ಖಾಲಿ ಕೈಯಲ್ಲಿ ಬರೋದು ಏನ್ ಪ್ರಯೋಜನ? ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಈಗ ಯಾರ ಮೇಲೆ? ಹೌದೌದು, ನಮ್ಮನ್ನ ಕರ್ಕೊಂಬಂದವ್ ನಾವನೇನೆ, ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವ್ ನಾವನೇನೆ, ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ, ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಸರ್, ಮೇ ತಿಂಗಳಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ? ಪಂಚರಾಜ್ಯಗಳು ಚುನಾವಣೆ ಆದ್ಮೇಲೆ ಕೆಲವು ಬದಲಾವಣೆಗಳಾಗುತ್ತೆ ಅನ್ನೋದು ಮಾತುಗಳು ಮುಗಿತ್ತು ಸರ್. ಈಗ ಚುನಾವಣೆ ನೋಡ್ರಿ, ಇದೆಲ್ಲ ಹೇಳಿ ಕೇಳಿ ಆಗುವಂತ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ, ಅದು 4ನೇ ತಾರೀಕೇನೋ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ರಾಜಕೀಯ ಅದರದ್ದೇ ಆದಂತ ತೀರ್ಮಾನ ತೆಗೆದುಕೊಂಡು, ಬೆಳಗಾವಿ ಅಧಿವೇಶನ, ಬಜೆಟ್, ಅರಸು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೆಪಗಳಿವೆ. ನೀವೇನಾರ ಮಾಡಿ ನನ್ನನ್ನ ಈ ರಾಷ್ಟ್ರ ಅಧ್ಯಕ್ಷ ಮಾಡಿಸ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಟ್ಟು, ಮತ್ತೆ ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನಾನು ಕೇಳೋ ಪ್ರಶ್ನೆ, ನೀವು ಯಾರು ದೊಡ್ಡ ದೊಡ್ಡವ್ರನ್ನ ಅಧ್ಯಕ್ಷರುಗಳನ್ನ ಅವ್ರನ್ನ ಕಾರ್ಯದರ್ಶಿ ಆಗ್ಬೇಕಂತೀರಾ? ನಾವು ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು ಅಂತ ಆಸೆ, ನಾನು ಮಂತ್ರಿ ಮಂಡಲ ಆಗ್ಬೇಕು ಅಂತ ನನಗೂ ಆಸೆ, ಆಗ್ಬೇಕು. ನಾಯಕತ್ವ ವಿಚಾರ ಗೊಂದಲದಲ್ಲಿದೆ. ಏನ್ ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗಿದ್ರೆ ಯಾವ್ದು ತೀರ್ಮಾನ ಆಗಲ್ಲ, ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ಇದೊಂದು ಸರಿ, ಮಳೆ ಕಡಿಮೆ ಆಗಬಹುದು ಈ ವರ್ಷ. ತುಂಬಾ ನಮ್ಗೆ ಅದನ್ನ ಈಗ ನೀವು ಇದಕ್ಕೆ ಗಮನ ಕೊಡಿ, ಮಾಧ್ಯಮದವ್ರು ದಯಮಾಡಿ ರಾಜಕೀಯ ಬಿಡ್ಬಿಡಿ. ಯಾರೋ ಇರ್ತಾರೆ, ಹೋಯ್ತಾರೆ, ಬರ್ತಾರೆ, ಮಾಡ್ತಾರೆ, ಏನೋ ಮಾಡ್ತಾರೆ. ನೀವು ಗಮನ ಕೊಡಿ. ಈಗ ಮಳೆಗಾಲ ಮಳೆ ಕಡಿಮೆ ಆಗ್ತಾ ಇದೆ, ಮುಂಗಾರು ಮಳೆ ತೊಂದರೆ ಆಗ್ತದೆ ಅಂತೇಳಿ ನಮ್ಗೆ ಈಗಾಗಲೇ ಮಾಹಿತಿ ಇದೆ, ಹವಾಮಾನ ಇಲಾಖೆಯಿಂದ ಮಾಹಿತಿ ಇದೆ. ಅದಕ್ಕೆ ನೀವು ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಅಂತೇಳಿ ಮಂತ್ರಿಗಳಿಗೆ ನೀವು ಕೇಳಿ. ಅದನ್ನ ಬಿಟ್ಟು ಇಲ್ಲಿ ನೀವು ಹೋಯ್ತೀರಾ, ಅವ್ರು ಹೋಯ್ತಾರ, ಇವ್ರು ಬೆಚ್ಚರಿಕೆ ಹಾಕವ್ರೆ, ಇವರು ಇವೆಲ್ಲ ಇದ್ದಿದೆ ರಾಜಕೀಯದಲ್ಲಿ. ಸರ್ಕಾರಕ್ಕೆ ಅಲ್ಲ, ಈ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಸಚಿವರು ಮೀಟಿಂಗ್ ಎಲ್ಲ ಆಗಿದೆ. ಯಾವ ರೀತಿ ಈ ಕುಡಿಯೋ ನೀರಿನ ಸಮಸ್ಯೆನ ಎದುರಿಸಬೇಕು, ಮೇವಿನ ಸಮಸ್ಯೆನ ಎದುರಿಸಬೇಕು ಅಂತೇಳಿ ಈಗಾಗಲೇ ಅದು ತೀರ್ಮಾನ ಆಗಿದೆ. ಈಗ ಅದಕ್ಕೆ ದುಡ್ಡು ಹಣ ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಮುಖ್ಯಮಂತ್ರಿ. ಬೆಂಗಳೂರು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನೀವು ಯಾರನ್ನ ಕೇಳಬೇಕು ಅವ್ರನ್ನ ಕೇಳಲ್ಲ. 24 ಗಂಟೆ ಒಳಗಡೆ ನನ್ಗೆ ಅಧಿಕಾರ ಕೊಡಿ, ನಾನು ನರೇಂದ್ರ ಮೋದಿ ಕೈ ಹಿಡ್ಕೊಂಬಂದು ಬರ್ಸ್ಬಿಡ್ತೀನಿ ಮೇಕೆದಾಟ ಅಂತ ಅವ್ರನ್ನ ಕೇಳಲ್ಲ. ನೀವು ಸುಮ್ಮನೆ ನಮ್ಮನ್ನು ಕೇಳ್ತೀರಾ. ಈಗ ಮೇಕೆದಾಟದಲ್ಲಿ ಇರ್ತಕ್ಕಂಥ ಅಡಚಣೆಯನ್ನ ಸಂಪೂರ್ಣವಾಗಿ ಕೋರ್ಟ್ ಮಟ್ಟದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿವಾರಣೆ ಮಾಡಿದ್ದಾರೆ. ಕೋರ್ಟು ಮಾಡ್ಬೋದು ಅಂತೇಳಿ ಅವಕಾಶ ಮಾಡಿಕೊಟ್ಟಿದೆ. ಈಗ ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ್ದು. ಯಾರಾದ್ರೂ ಒಬ್ರು ನೀವು ಕೇಂದ್ರ MP ಗಳನ್ನ ಅಥವಾ ಸಚಿವರನ್ನ ಕೇಳಿದ್ದೀರಾ ನೀವು ಈ ಪ್ರಶ್ನೆನ? ಎಲ್ಲಿ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ರೆ ಹೇಳಿ. ನೀವು ಮಾಧ್ಯಮದವ್ರ ಜವಾಬ್ದಾರಿ ಕೂಡ ಅಷ್ಟೇ ಇದೆಯಲ್ಲ. ನೀವು ಬೆಂಗಳೂರು ವಾಸ ಮಾಡ್ತೀರ, ಬೆಂಗಳೂರು ಕುಡಿಯೋ ನೀರು ಬೇಕು ನಿಮ್ಗೆ ಅಲ್ವಾ? ಕೇಳಿದ್ದೀರಾ ಮಂತ್ರಿಗಳನ್ನ? ಯಾವತ್ತರ ತೇಜಸ್ವಿ ಸೂರ್ಯ ಅವರು ವೀರಾವೇಶದ ಭಾಷಣ ಮಾಡ್ತಾರಲ್ಲ, ಮೇಕೆದಾಟ ವಿಚಾರ ಏನಪ್ಪಾ ಮಾಡಿದೆ ಅಂತ ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಇಲ್ಲ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿದ್ದೀರಾ? ಇವರೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ ಏನೂ ಕೆಲಸ ಮಾಡದೆ ರಾಜ್ಯಕ್ಕೆ ಅನುಕೂಲ, ಇವರಿಂದ ರಾಜ್ಯಕ್ಕೆ 3 ಪೈಸದ ಪ್ರಯೋಜನವೂ ಇಲ್ಲ. ಇವರಿಂದ ಮಾಡ್ಕೊಡಕ್ಕೆ ಕೇಳಿ ಮೇಕೆದಾಟನ. ಇವತ್ತು ಕುಮಾರಸ್ವಾಮಿನೂ ಅವರಲ್ಲಿ ಆ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು, ಕಾವೇರಿ ಭಾಗದಲ್ಲಿ, ಕಾವೇರಿ ನದಿ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವ್ರನ್ನ ಕೇಳಿ ನೀವು ಕುಮಾರಸ್ವಾಮಿ ಅವ್ರನ್ನ, ಮೇಕೆದಾಟ ಯಾಕೆ ಏನೋ ಕಾಲಿಡ್ಕೋಬೇಕಾ? ನಿಮ್ದು ಜವಾಬ್ದಾರಿ ಇಲ್ವಾ? ಎಲ್ಲ ತಗೊಂಡು ಅಂತಕ್ಕೆ ಬರಬೇಕು, ನಾನು ಕರ್ಕೊಂಡು ಹೋಗ್ತೀನಿ, ಅದೆಲ್ಲ ಪ್ರಶ್ನೆ. ನಿಮ್ದು ಜವಾಬ್ದಾರಿ ಇಲ್ವಾ? ನಿಮ್ಗೆ ಓಟ್ ಹಾಕಿಲ್ವಾ ಜನ? MP ಮಾಡಿಲ್ವಾ? ಕಾವೇರಿ ಕೋಳದಲ್ಲಿ ಯಾರು MP? ಅವರೇ ಅಲ್ವಾ? ಜವಾಬ್ದಾರಿ ಇಲ್ವಾ? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಮುಂದೆ ಇದ್ದಿದ್ದು ಕೋರ್ಟಲ್ಲಿ, ಕೋರ್ಟನ್ನ ಯಶಸ್ವಿಯಾಗಿ ಅಲ್ಲಿ ನಮ್ಮ ವಾದವನ್ನ ಮಂಡಿಸಿ ಅದನ್ನ ನಮ್ಮ ಪರವಾಗಿ ಮಾಡ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಈಗ ನಮ್ಗೆ ಈಗ ಇಲ್ಲ ಅಂತಂದ್ರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಬರಲಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಮಾಡಿ ತೋರಿಸ್ತೀವಿ ಕಾವೇರಿನ ಕೇಂದ್ರದಲ್ಲಿ. ಖಂಡಿತ ಇದರ ಜೀವನದಲ್ಲಿ ರಾಜಕಾರಣ ಮಾಡಲ್ಲ ನಾವು. ಅವರಂಗೆ ಬೊಗಳೆ ಹೊಡೆಯೋದಕ್ಕೆ, ಸುಳ್ಳು ಹೇಳೋದಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನಾವು ಮಾಡಿ ತೋರಿಸ್ತೀವಿ ಅದನ್ನ. ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಮಾಡ್ಬೇಕಲ್ಲ ಇವರು. ಡಿಲಿಮಿಟೇಷನ್ ವಿಚಾರದಲ್ಲೂ ಸರ್ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನ ಬಿಜೆಪಿ ಎಂಪಿಗಳು ಸಮರ್ಥನೆ ಮಾಡ್ತಾ ಇದ್ದಾರೆ. ನೀವು ಅದನ್ನ ಮಾಧ್ಯಮದಲ್ಲಿ ಹೇಳ್ಬೇಕು, ಅದನ್ನ ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನೋಡ್ರಿ, ಇವರೆಲ್ಲ ಕೈಗೊಂಬೆಗಳು, ಹೈಕಮಾಂಡ್ ನ ಕೈಗೊಂಬೆಗಳು. ಯಾರಿಗೂ ಕೂಡ ಸ್ವತಂತ್ರವಾದಂತ ಅವರ ಇದನ್ನ ವ್ಯಕ್ತಪಡಿಸತಕ್ಕಂತ ಇದು ಅವಕಾಶ ಅವ್ರಿಗೆ ಎಲ್ರಿಗೂ ಇದ್ರು ಕೂಡ ಯಾರು ಮಾಡ್ತಾ ಇಲ್ಲ. ಎದುರ್ಕೊಂತಾರೆ ಹೈಕಮಾಂಡ್ಗೆ ಅವರು. ಅವ್ರು ಹೈಕಮಾಂಡ್ ಎದೊಳ್ತಾರೆ, ಕೂತ್ಕೋತಾರೆ. ನಾನು ಆಗಲೇ ಒಂದ್ಸರಿ ಹೇಳಿದ್ದೆ, ನಾನು ದ್ರಾಕ್ಷಿ ಏನು ಅಂತ ಹೇಳಿದ್ದೆ ನಾನು ಅವಾಗ. ನಮ್ಮವರೆಲ್ಲ ಹಂಗೆ ಅಂತ ಪುನಃ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ ಆ ಮಾತನ್ನ. ಅವ್ರಿಗೆ ಅಧಿಕಾರ ಮುಖ್ಯನೇ ವಿನ, ಅವ್ರಿಗೆ ಇರ್ತಕ್ಕಂಥ ಚೇರ್ ಮುಖ್ಯನೇ ವಿನ ಈ ರಾಜ್ಯದ ಹಿತ ಮುಖ್ಯ ಅಲ್ಲ ಅವ್ರಿಗೆ ಯಾರಿಗೂ. ಯಾರಾದ್ರೂ ಕೂಡ ಒಬ್ರು ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡಿದಾರಾ? ಈಗ ನಾವು ಹೇಳ್ತೀವಿ, ಈಗ ಎಷ್ಟು ಸೀಟ್ ಇದೆ ನಮ್ಮಲ್ಲಿ ಲೋಕಸಭೆಯಲ್ಲಿ? ಟೋಟಲ್ 500 ಐತಲ್ವಾ? ಅಲ್ಲಿ ತಗೊಂಬರ್ಲಿ, ಮಹಿಳಾ ಬಿಲ್ ನಾವು ಪಾಸ್ ಮಾಡಿಸ್ಕೊಡ್ತೀವಿ.
ನಾವು ನಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತೀವಿ. 543 ಜನದಲ್ಲಿ ಮಹಿಳಾ ಬಿಲ್ 33% ಬರಬೇಕು ಅಂತೇಳಿ ಅದನ್ನ ಬಿಲ್ನ ಮಂಡಿಸ್ಲಿ ಅವರು. ಡಿಲಿಮಿಟೇಷನ್ ಬಿಟ್ಬಿಡ್ಲಿ ಅವರು. ಡಿಲಿಮಿಟೇಷನ್ ವಿಚಾರ ಬೇರೆ ಬೇರೆ ವಿಚಾರ ಚರ್ಚೆ ಮಾಡೋದು ಬೇಡ. ಈ 543ರಲ್ಲಿ 33% ಮಹಿಳೆಯರು ಕೊಡಿ ಅಂತೇಳಿ ಆ ಬಿಲ್ನ ಪಾಸ್ ಮಾಡೋದಕ್ಕೆ ಅವ್ರು ತಗೊಂಡ್ಬರ್ಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾವು ಖಂಡಿತ ಅದನ್ನ ಪಾಸ್ ಮಾಡಿಸ್ಕೊಡ್ತೀವಿ. ಅದು ಬಿಟ್ಬಿಟ್ಟು ಮುಂದೆ ಏನೋ ಒಂದು ತೋರಿಸಿ ಹಿಂದ್ಗಡೆ ಏನೋ ಒಂದು ಗಿಟ್ಸ್ಕೊಳ್ಳೋ ಕೆಲಸ ಆಗೋದು ಬೇಡ. ಅದಕ್ಕೆ ತಕ್ಕಂತೆ ಇವರೆಲ್ಲ ತಾಳ ಹೊಡಿತಾವ್ರು. ಕೆಲವರೆಲ್ಲ ಹೇಳಿರ್ತಾರೆ ನೀವು ಹೋಗಿ ಸ್ಟ್ರೈಕ್ ಮಾಡಿ ಹೆಣ್ಮಕ್ಳನ್ನೆಲ್ಲ ಎತ್ಕಟ್ಟಿ ಕಾಂಗ್ರೆಸ್ನವ್ರ ಮೇಲೆ ಅಂತ. ಹಂಗೆ ಪಾಪ ಇವರೆಲ್ಲ ಬೀದಿಗೆ ಇಳಿದು ಬಾಯ್ ಬಿಡ್ಕೋತಾವ್ರೆ. ಈಗ ಮಾಡ್ಲಿ 543 ಜನದಲ್ಲಿ ಮಾಡ್ಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಖಂಡಿತ ಆ ಬಿಲ್ ಪಾಸ್ ಮಾಡಿಸ್ಕೊಡ್ತೀವಿ. 543 ಜನದಲ್ಲಿ 33% ಕೊಡ್ಲಿ ಹೆಣ್ಮಕ್ಳಿಗೆ. ಅವರು ಉದ್ದೇಶನೇ ಬೇರೆ, ಮಂಡಿಸತಕ್ಕಂಥ ಉದ್ದೇಶನೇ ಬೇರೆ, ಆ ಹಿತಾಸಕ್ತಿನೇ ಬೇರೆ, ಅದ್ರ ಉದ್ದೇಶಗಳೇ ಬೇರೆ. ಅದರಿಂದ ಅದು ಫೇಲ್ ಆಗಿದೆ. ಅದು ಒಳ್ಳೆ ರೀತಿಯ ಒಳ್ಳೆ ಮನಸ್ಸಿನ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನಂಗಿದ್ರೆ ಈಗ ಮೊದಲು 543 ಸೀಟಲ್ಲಿ ಮಂಡಿಸ್ಬೇಕಾಗಿತ್ತು. ಅದನ್ನ ಅಪ್ರೂವ್ ಮಾಡ್ಕೊಡ್ತಿದ್ದು. ಆಮೇಲೆ ಡಿಲಿಮಿಟೇಷನ್ ಮಾಡ್ಬೋದಾಯ್ತಲ್ಲ. ಅದೆಲ್ಲದಕ್ಕೂ ಅನ್ವಯ ಆಗ್ತಿತ್ತಲ್ಲ, ಡಿಲಿಮಿಟೇಷನ್ಗೂ ಅನ್ವಯ ಆಗ್ತಿತ್ತು. ಆಮೇಲೆ ಅದರ ನೆಪದಲ್ಲಿ ಇದನ್ನ ಪಾಸ್ ಮಾಡ್ಕೊಂಬಿಡೋಣ ಅಂತ ಬಂದ್ರು. ಪಾಪ ಸ್ವಲ್ಪ ಅವ್ರಿಗೆ ಈಗನೆಲ್ಲ ಬೀದಿಗೆ ಇಳಿದು ಓಡಾಡ್ತಾವ್ರೆ. ನಾವು ನೋಡ್ತಾ ಇದೀವಿ, ಖುಷಿ ಪಡ್ತಾ ಇದೀವಿ. ಕಾಂಗ್ರೆಸ್ನ ಇವರು ಬಿಜೆಪಿ ಅವ್ರು ಬೀದಿಗೆ ಇಳಿದಿರೋದನ್ನ ಭಾಳ ದಿವಸ ಹೋಗಿತ್ತವ್ರೆಲ್ಲ ಬೀದಿಗೆ ಇಳಿದು. ನಾವು ಬೀದಿಗೆ ಇಳಿದಿದ್ದೋ ಇಳಿತಾ ಇದ್ದು, ಅವ್ರು ಇಳಿದಿರಲ್ಲ. ಖುಷಿ ಪಡ್ತಾ ಇದೀವಿ ಒಂಚೂರು. ಹೆಣ್ಮಕ್ಳ ಹೆಸರು ಹೆಣ್ಮಕ್ಳದಾರು ಅಟ್ಲೀಸ್ಟ್ ಈಗಲಾರು ಜಪ ಮಾಡಲಿ ಅವ್ರ ಹೆಣ್ಮಕ್ಳ ಹೆಸರನ್ನ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.